ನೇಪಾಳದಲ್ಲಿ ವರುಣಾರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಾಸುವಾ ಜಿಲ್ಲೆಯ ಭೋಟೆ ಕೋಸಿ ನದಿಯಲ್ಲಿ ಹಠಾತ್ ಪ್ರವಾಹ ಉಂಟಾಗಿರುವಂತದ್ದು. ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ ಟಿಬೆಟ್ ಗಡಿಯ ಬಳಿಯ ಗ್ರಾಮಗಳು. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪ್ರವಾಹಕ್ಕೆ 20 ಜನರು ಸಾವನ್ನಪ್ಪಿದ್ದು 1,000ಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ. ನೇಪಾಳದಲ್ಲಿ ವರುಣಾರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸದ್ಯ ರಾಸುವಾ ಜಿಲ್ಲೆಯ ಭೋಟೆ ಕೋಸಿ ನದಿಯಲ್ಲಿ ಹಠಾತ್ ಪ್ರವಾಹ ಇವತ್ತು ಉಂಟಾಗಿದ್ದು, ಪ್ರವಾಹಕ್ಕೆ ಸದ್ಯ ಟಿಬೆಟ್ ಗಡಿಯ ಬಳಿಯ ಗ್ರಾಮಗಳೆಲ್ಲ ಕೂಡ ಕೊಚ್ಚಿ ಹೋಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೆ ಈ ಪ್ರವಾಹಕ್ಕೆ 20 ಜನರು ಸಾವನ್ನಪ್ಪಿದ್ದು 1,000ಕ್ಕೂ ಜನ ಇನ್ನೂ ಕಣ್ಮರೆಯಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಬದುಕಿದಾರಾ, ಸಾವನ್ನಪ್ಪಿದಾರಾ, ಯಾವುದೇ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ. ಸದ್ಯ ಭಾರತ ನೇಪಾಳ ಗಡಿಯಿಂದ 160 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಹಠಾತ್ ಪ್ರವಾಹಕ್ಕೆ ಮನೆ, ಸೇತುವೆ, ವಾಹನ ಎಲ್ಲ ಕೂಡ ಕೊಚ್ಚಿ ಹೋಗಿದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಳತ್ತಿರದಾಗಿದೆ. ಸೆಕೆಂಡ್ಗಳ ಅಂತರದಲ್ಲಿ ಇದ್ದವರು ಎಲ್ಲಿ ಹೋದ್ರು, ಕೂದಲೆಳೆ ಅಂತರದಲ್ಲಿ ಎಲ್ಲಿ ಮಿಸ್ ಆದ್ರು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆ ಮಟ್ಟದಲ್ಲಿ ಪ್ರವಾಹ ಸದ್ಯ ಅಲ್ಲಿ ಸೃಷ್ಟಿಯಾಗಿರುವಂಥದ್ದು ನೇಪಾಳದ ವರುಣಾರ್ಭಟ ಅಲ್ಲಿನ ಜನಜೀವನ, ರಸ್ತೆ, ಮಕ್ಕಳು, ವೃದ್ಧರು ಯಾರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ, ಅಲ್ಲೋಲ ಕಲ್ಲೋಲ ಸದ್ಯದ ಪರಿಸ್ಥಿತಿ ಅಲ್ಲಿ ಉಂಟಾಗಿರುವಂಥದ್ದು. ರಸುವಾ ಜಿಲ್ಲೆಯ ಭೋಟೆ ಕೋಸಿ ನದಿಯಲ್ಲಿ ಈ ಹಠಾತ್ ಪ್ರವಾಹ ಉಂಟಾಗಿದೆ. ಯಾರು ಕೂಡ ಊಹಿಸಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರವಾಹ ಉಂಟಾಗುತ್ತೆ. ಕ್ಷಣಾರ್ಧದಲ್ಲಿ ನಾವು ಇಲ್ಲಿಂದ ಎಲ್ಲೋ ಹೋಗ್ತೀವಿ ಅಥವಾ ಇವತ್ತು ಜೀವ ಕಳ್ಕೊಳ್ತೀವಿ ಅಥವಾ ಎಲ್ಲಿ ಕಣ್ಮರೆಯಾಗ್ತೀವಿ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗಿಲ್ಲ. ಸದ್ಯ ಈ ಪ್ರವಾಹಕ್ಕೆ ಟಿಬೆಟ್ ಗಡಿಯ ಅಲ್ಲಿನ ಬಳಿಯ ಗ್ರಾಮಗಳು ಎಲ್ಲ ಕೂಡ ಕೊಚ್ಚಿ ಹೋಗಿದೆ. ಮತ್ತೆ 20 ಜನ ಸದ್ಯದ ಒಂದು ನಿರೀಕ್ಷೆ ಪ್ರಕಾರ ಸಾವನ್ನಪ್ಪಿದ್ದಾರೆ. ಮತ್ತೆ 1,000 ಜನ ಮಿಸ್ಸಿಂಗ್ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೆ ಕಣ್ಮರೆಯಾದವರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇದು ಭಾರತ ಹಾಗೆ ನೇಪಾಳ ಗಡಿಯಿಂದ 160 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಸದ್ಯ ಈ ಹಠಾತ್ ಪ್ರವಾಹಕ್ಕೆ ಅಲ್ಲಿನ ಮನೆ, ಸೇತುವೆ, ವಾಹನ ಎಲ್ಲ ಕೂಡ ಕೊಚ್ಚಿ ಹೋಗಿದೆ. ಈ ಊರು ಇತ್ತ, ಈ ಸ್ಥಳ ಇತ್ತ, ಇಲ್ಲಿ ಈ ಒಂದು ವಾಸಸ್ಥಳ ಇತ್ತು ಅನ್ನುವಂಥದ್ದನ್ನು ಕೂಡ ಆ ಕುರುಹು ಕೂಡ ಇಲ್ಲದ ರೀತಿಯಲ್ಲಿ ಸದ್ಯ ಅಲ್ಲಿ ಪ್ರವಾಹ ಉಂಟಾಗಿರುವಂಥದ್ದು. ಜನಜೀವನ ಹಾಗೆ ಅಲ್ಲಿನ ನಗರ ಪರಿಸ್ಥಿತಿ, ಸೇತುವೆ, ವಾಹನ ಯಾವುದು ಎಲ್ಲಿದೆ, ಏನಾಯಿತು ಈ ಊರಿಗೆ, ಕ್ಷಣಾರ್ಧದಲ್ಲಿ ಯಾಕೆ ಹಿಂಗಾಯಿತು ಅನ್ನುವಂಥದ್ದನ್ನು ಯಾರು ಕೂಡ ಊಹಿಸೋಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಭೀಕರ ಪ್ರವಾಹ ಸದ್ಯ ಅಲ್ಲಿ ನಡೆದಿರುವಂಥದ್ದು. ಅಲ್ಲಿನ ಪ್ರವಾಹಕ್ಕೆ ಟಿಬೆಟ್ ಗಡಿಯ ಗ್ರಾಮಗಳೆಲ್ಲ ಕೂಡ ಕೊಚ್ಚಿ ಹೋಗಿದೆ. ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಅನ್ನ. ನದಿ ನೀರು ಹೆಂಗ್ ಹರಿತಾ ಇದೆ ಅದರ 100 ಮಟ್ಟಕ್ಕೆ ಹೆಚ್ಚಾಗಿ ಸದ್ಯ ಪ್ರವಾಹ ಉಂಟಾಗಿರುವಂಥದ್ದು. ಸೊ ಆ ಪ್ರದೇಶದ ಯಾವ ಕುರುಹುಗಳು ಸಿಗದೇ ಇರುವಂತೆ, ಯಾವ ವ್ಯಕ್ತಿಗೂ ಕೂಡ ಗೊತ್ತಾಗದಂತೆ ಆ ಮಟ್ಟದಲ್ಲಿ ಪ್ರವಾಹ ಅಲ್ಲಿ ಉಂಟಾಗಿರುವಂಥದ್ದು. ಸೊ ಈಗ ಈ ಟಿಬೆಟ್ ಗಡಿಯ ಬಳಿ ಗ್ರಾಮಗಳು ಯಾವುದು ಕೂಡ ಇಲ್ಲ, ಎಲ್ಲ ಕೂಡ ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯ ಗೊತ್ತಾಗ್ತಾ ಇರುವಂಥದ್ದು.